ಹಾಯ್ ನಮಸ್ತೆ ಎಲ್ಲರಿಗೂ. ನೋಡಿ, ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ತವರು ಮನೆಗೆ ಬಂದಿದ್ದೀನಿ. ಅಲ್ಲಿ ಏನೇನು ಹೂ ಗಿಡಗಳಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗಲಾಟೆ ಶಾವಂತಿಗೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ನೋಡಿ, ಇದೆಲ್ಲ ಗಲಾಟೆ ಹೂ. ಇದರಲ್ಲಿ 3 ಥರ ಇದೆ. ಎಲ್ಲೋ ಆರೆಂಜ್ ಮಿಕ್ಸ್, ಸಿಂಗಲ್ ಎಲ್ಲೋ ಮತ್ತು ರೆಡ್ ಒಂದಿದೆ. ಆ ಕಡೆ ಇದೆ, ತೋರಿಸ್ತೀನಿ ಎಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ನೋಡಿ. ಎಲ್ಲ ಗಲಾಟೆ ಶಾವಂತಿಗೆ ಅಂತಾರೆ ಇದಕ್ಕೆ. ಇದು ಚಂಪಾ ಅಂತಾರೆ, ನಾಗಚಂಪಾ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಅಂತೂ ಇದಕ್ಕೆ ಹಿಂದಿಯಲ್ಲಿ ನಾಗಚಂಪಾ ಅಂತಾರೆ. ನಾವಿರೋದು, ನಮ್ಮ ತವ್ರ ಮನೆ ಇರೋದು ರಾಯದುರ್ಗದಲ್ಲಿ. ನೋಡಿ, ಇಲ್ಲೊಂದು ಥರದ್ದು ಇದೆ ಗಲಾಟೆ ಶಾವಂತಿಗೆ. ಇದು ಬೇರೆ ಥರ, ರೆಡ್ ಕಲರು, ರೆಡ್ಡು, ಆರೆಂಜು, ಎಲ್ಲೋ ಎಲ್ಲ ಮಿಕ್ಸ್ ಇರುತ್ತೆ. ಇದು ನಾವು ವರ್ಷಕ್ಕೊಂದು ಸಲ ಬರ್ತೀವಿ. ಇಲ್ಲಿ 2-3 ದಿನ ಇದ್ದು ಹೋಗ್ತೀವಿ. ಇದ್ರದ್ದು ಎಲ್ಲ ಬೀಜಗಳನ್ನು ಎತ್ತಿಟ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಇಲ್ಲೆಲ್ಲ. ಇಲ್ಲೇ ನಾವು ಹುಟ್ಟು ಬೆಳೆದಿರೋದು, ನಮ್ಮ ಊರಿದು. ಇಲ್ಲೇ ಆಟಾಡ್ಕೊತ ಸಣ್ಣವರಿದ್ದಾಗೆಲ್ಲ ಇಲ್ಲೇ ನಾವು ರಜಕ್ಕೆಲ್ಲ ಬರ್ತಾ ಇದ್ದಿದ್ದು. ಇದು ನೋಡಿ ನಂದಿ ಬಟ್ಲ, ಭಾಳ ಚೆನ್ನಾಗಿ ಹಬ್ಕೊಂಡ್ಬಿಟ್ಟಿದೆ. ಇದು ನಿನ್ನೆ ಎಲ್ಲ ಫುಲ್ಲು ಇದ್ವು. ನಾನು ಸ್ವಲ್ಪ ಫಂಕ್ಷನ್ ಇರೋದಕ್ಕೆ ಎಲ್ಲ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತೆಲ್ಲ ಹರ್ಕೊಂಡಿದ್ದಾರೆ ಪೂಜೆಗೆ. ಇನ್ನು ಸ್ವಲ್ಪನೇ ಇದೆ ಹೂವು. ಭಾಳ ಚೆನ್ನಾಗಿ ಬಿಡುತ್ತೆ ಇದು ಹೂವು. ಇದೆಲ್ಲ ನಮ್ಮ ಹೊಲನೇ ಇರೋದು, ನಮ್ಮ ಚಿಕ್ಕಪ್ಪವ್ರದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಹುಂಚೆ ಮರಗಳು. ಇಲ್ಲೆಲ್ಲ ದನಗಳಿಗೆ ಮೇವು ಹಾಕ್ಕೊಂಡಿದ್ದಾರೆ. ಇವೆಲ್ಲ ಮಾವಿನ ಮರಗಳು. ಇಲ್ಲೆಲ್ಲ ಕೊತ್ತಂಬರಿ ಹಾಕ್ಕೊಂಡಿದ್ದಾರೆ. ನಮಗೆಲ್ಲ ಕೊತ್ತಂಬರಿ, ಸಬ್ಬಸಿಗೆ, ಮೆಂತೆ ಎಲ್ಲ ಹರಿದು ಕೊಡ್ತಾರೆ. ದೊಡ್ಡ ದೊಡ್ಡ ಕಟ್ಟುಗಳನ್ನು ಹರಿದು ಕೊಡ್ತಾರೆ ಊರಿಗೆ ಒಯ್ಬೇಕಾದ್ರೆ. ಬದನೆಕಾಯಿ, ಚೌಳೆಕಾಯಿ, ಎಲ್ಲ ಥರದ್ದು ಕಾಯಿಗಡ್ಡೆಗಳು. ಅಲ್ಲಿ ನೋಡಿ, ಅಲ್ಲಿದೆ ಅಲ್ಲ ಗುಡ್ಡ. ಅದರಲ್ಲೇ ನಾವು ಚಿಕ್ಕವರಿದ್ದಾಗೆಲ್ಲರೂ ಹತ್ತಿ ಆಟಾಡಿ ದೊಡ್ಡವರಾಗಿದ್ದು ಇಲ್ಲೇ ನಾವು. ಭಾಳ ಚೆನ್ನಾಗಿರುತ್ತೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಅಲ್ಲಿದು ವಿಡಿಯೋ ಮಾಡಲಿಲ್ಲ ನಾನು. ಇಲ್ಲಿದಷ್ಟೇ ಮಾಡ್ಕೊಂಡಿದ್ದೀನಿ. ಇದೆಲ್ಲ ದಾಸಾಳ ನಾನೇ ಗಿಡ ರೆಡಿ ಮಾಡಿ ಹೋಗಿ ನಮ್ಮ ಚಿಕ್ಕಪ್ಪರಿಗೆ ಕೊಟ್ಟಿದ್ದೆ. ನೋಡಿ, ಇದೊಂಥರದ್ದು ಸೂಜಿ ಮಲ್ಲಿಗೆ, ಮಳ್ಳೆ ಹೂವನೂ ಅಂತಾರೆ. ಬಟ್ ಇದು 12 ತಿಂಗಳೂ ಹೂವು ಬಿಡುತ್ತಂತೆ. ನರ್ಸರಿಯಲ್ಲಿ ಹಾಕ್ತಾರಲ್ಲ ಅದೇ ಥರದ್ದಿದ್ದು. ನೋಡಿ ಎಷ್ಟು ಮೊಗ್ಗು, ಗಿಡ ತುಂಬ ಮೊಗ್ಗೆ ಇರೋದು. ಸ್ಮೆಲ್ ಅಂತೂ ಸೂಪರಾಗಿದೆ ನೋಡಿ. ಎಷ್ಟು ಘಮ 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 ಅನ್ನುತ್ತೆ ಸಾಯಂಕಾಲ ಹೋದರೆ. ನೋಡಿ, ಗಿಡ ತುಂಬ ಮೊಗ್ಗೆ. ಇದು ನರ್ಸರಿಯಲ್ಲಿ ಬೆಳೆಸೋ ಸೂಜಿ ಮಲ್ಲಿಗೆ ಅಂತೆ. ನಮ್ಮ ಹತ್ರನೂ ಇದೆ ಸೂಜಿ ಮಲ್ಲಿಗೆ, ಬಟ್ ಅದು ವರ್ಷಕ್ಕೊಂದೇ ಸಲ ಹೂವು ಬರೋದು. ಬೇಸಿಗೆಯಲ್ಲಿ ಅಷ್ಟೇ ಬರುತ್ತೆ. ಇದು ಅಂತೂ ವರ್ಷ ತುಂಬ ಹೂವು ಬರುತ್ತಂತೆ. ನಾನು ಇದನ್ನು ಕಟಿಂಗ್ ತೊಗೊಂಬಂದಿದ್ದೀನಿ. ಇದು ನಲ್ಲಿಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದಿದೆ ದಾಸಾಳ. ನಾನೇ ಜಾಸ್ತಿ ಕಟಿಂಗ್ ಮಾಡಿ ರೆಡಿ ಮಾಡಿ ಕೊಟ್ಟಿರೋದು. ಇಲ್ಲೊಂದು ನಮ್ಮ ಊರಿಂದು ಗುಡಿ ಇದೆ, ಕೋಡಮ್ಮ ದೇವಿ ಅಂತ. ಅದಕ್ಕಂತಲೇ ಹೂವು ಆಗುತ್ತಂಥೇಳಿ ನಾನೇ ಗುಂಡ್ಮಲ್ಲಿಗೆ, ದಾಸಾಳ ಸ್ವಲ್ಪ ಅವರು ತಂದ್ಕೊಂಡಿದ್ದಾರೆ. ಮತ್ತು ನನ್ನ ಕಡೆಯಿಂದನೂ 1-4-5 ಗಿಡ ಇರಲಿ ಅಂಥೇಳಿ ಇದು ಕಣಗ್ಲಿ ಗಿಡನೂ ನಾನೇ ತಂದು ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.